1 hour ಕೆಲಸ ಮಾಡ್ತೀನಿ, ಕೆಲಸ ಕೊಡ್ತೀರಾ? ನಾ ಕೊಡಲ್ಲ. ಏನ್ ಮಾಡ್ತೀಯಾ? 1 hour ಕೆಲಸ ಮಾಡ್ತೀನಿ, ಕೆಲಸ ಕೊಡ್ತೀರಾ? ಹೋಗ ಮುಖ ಟಿಕ ಮುಚ್ಕೊಂಡು. ಆಂಟಿ ಕೆಲಸ ಅಂದ್ರೆ ಕೊಡ್ತೀರಾ 1 ಗಂಟೆಗೆ? ಏನ್ ಕೆಲಸ ಐತೆ? ಗಿರಾಕಿ ಬಂದ ನಾನೇ ಕೊಡ್ತೀವಿ. ಅವ್ರ ಮನ್ಸಲ್ಲ ಅನ್ಕೊಂಡ್ ನನ್ಗೆ ಕೆಲಸ ಇಲ್ಲ, ಇವ್ನ್ಗೆ ಎಲ್ಲಿಂದ ಕೊಡ್ಲಿ ಅಂತ. ಅದೇ ನಮ್ ಜನಕ್ಕೆ ಸಿಗರೇಟ್ ಎಣ್ಣಾಗಿರೋ ಹಿಂಗ ಅನ್ನೋಷ್ಟು ಮಾರ್ಬಿಡ್ಬೋದು. ತರಕಾರಿ ತಗೊಳ್ಳೋಣ. ನಾನ್ ಬಿಸ್ನೆಸ್ ಮಾಡಕ್ ಬಂದು ನನ್ನ ಹಿಡ್ಕೊಂಡು ಇವ್ರು ಬಿಸ್ನೆಸ್ ಮಾಡ್ತಾರ ದೇವರಣೆ ಗೊತ್ತಾಗ್ತಾ ಇಲ್ಲ. ಏನ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಬರೋದು. ನನ್ಗೆ ಆಲ್ರೆಡಿ ವಾಯ್ಸ್ ಹೋಗ್ಬಿಟ್ಟಿದೆ. ಕಾರಣ ನಮ್ಮ ಅಮ್ಮನ ತರದವ್ರು ಕೇಳ್ಬಿಟ್ಟು ವಾಪಸ್ ಹೋಗ್ತಾರೆ. ಚೆನ್ನಾಗಿಲ್ಲ ಬ್ರೋ, ಹೆಣ್ಮಕ್ಳಿಗೆ ಮರ್ಯಾದಿನೇ ಇಲ್ಲ. ವ್ಯಾಪಾರ ಮಾಡೋ ಬಿಸ್ನೆಸ್ ಮಾಡೋರ್ಗೆ ವ್ಯಾಪಾರ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಯೂಟ್ಯೂಬ್ ಗಿಂತ ಜಾಸ್ತಿ ದುಡಿತಾ ಇದೀನಿ ಇಲ್ಲಿ. ಬ್ರೋ ದೇವರನ್ನ ಹೆಂಗ್ ಮಾಡ್ತೀರಾ ಬ್ರೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ? ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೇ ಕಾಣಬೇಕು ನಗು. ಎಲ್ರಿಗೂ ಇವತ್ತು ಒಂದು ಸೂಪರ್ ಆಗಿರೋ ಪ್ರಾಡಕ್ಟ್ ನ ತೋರಿಸ್ತೀನಿ. ಒಂದು ಹೆಕ್ಟಿಕ್ ಶೂಟು ಎಡಿಟು ಆದ್ಮೇಲೆ ನಾನು ಪೀಸ್ಫುಲ್ ಆಗಿ ಮಲ್ಗಕ್ಕೆ ಹೆಲ್ಪ್ ಮಾಡುವಂತ ಪ್ರಾಡಕ್ಟ್ ಈ ಎಮ್ಮ ಮ್ಯಾಟ್ರೆಸ್. ಈ ಜರ್ಮನ್ ಕ್ವಾಲಿಟಿನ ಮ್ಯಾಟ್ರೆಸ್ ಟಾಪ್ ನಾಚ್ ಆಗಿದೆ. ಈ ತರ ಒಂದು ಮ್ಯಾಟ್ರೆಸ್ ನ ನಾನು ಮುಂಚೆ ನೋಡೇ ಇರ್ಲಿಲ್ಲ. ಬನ್ನಿ ಈ ಮ್ಯಾಟ್ರೆಸ್ ಹೇಗ್ ಬರುತ್ತೆ, ಹೇಗಿರುತ್ತೆ, ಇದರ ಸ್ಪೆಷಾಲಿಟಿ ಏನು, ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ. ಈ ಮ್ಯಾಟ್ರೆಸ್ ನ ನೀವು ಆರ್ಡರ್ ಮಾಡಿದ್ರೆ ಫ್ರೀ ಡೆಲಿವರಿ ಇರುತ್ತೆ. ಅಷ್ಟೇ ಅಲ್ದೇನೆ ಡೆಲಿವರಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರುತ್ತೆ. ಅಷ್ಟೇ ಅಲ್ದೇನೆ ಈ ಬೆಡ್ ನ ನೀಟಾಗಿ ರ್ಯಾಪ್ ಮಾಡಿ ಬೆಡ್ ಅಂತ ಗೊತ್ತಾಗದಿರೋ ರೀತಿ ನಿಮ್ ಮನೆಗೆ ಡೆಲಿವರಿ ಮಾಡ್ತಾರೆ. ಈ ಬಾಕ್ಸ್ ಒಳಗಡೆ ಒಂದು ಕಟ್ಟರ್ ಸಹ ಕೊಟ್ಟಿರ್ತಾರೆ. ನೀವು ಈ ಕಟ್ಟರ್ ನ ಉಪಯೋಗಿಸಿ ಕಟ್ ಮಾಡಿ ಬೆಡ್ ನ ಓಪನ್ ಮಾಡಬಹುದು. ಬೆಡ್ ಮೇಲಿರುವಂತ ಅಲ್ಟ್ರಾ ಡ್ರೈ ಟಾಪ್ ಕವರು ನಿಮ್ಮ ದೇಹದಿಂದ ಬರುವಂತ ಸ್ವೆಟ್ ನ ಅಬ್ಸರ್ವ್ ಮಾಡಿ ಕೂಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದ್ರಲ್ಲಿ ಇರೋಂಥ ಏರ್ಜೋಸೆಲ್ ಫೋಮು ಸಮ್ಮರ್ ಅಲ್ಲಿ ತುಂಬಾ ಬಿಸಿ ಇರೋ ಕಾರಣ ಈ ಏರ್ಜೋಸೆಲ್ ಫೋಮು ಆಕ್ಟಿವೇಟ್ ಆಗಿ ಬ್ರೀಥಬಿಲಿಟಿನ ಎನ್ಹಾನ್ಸ್ ಮಾಡಿ ಕೂಲ್ ಆಗಿರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರಲ್ಲಿ ಬಳಸಿರುವಂತ ಹ್ಯಾಲೋ ಮೆಮೊರಿ ಫಾರ್ಮು ನೀವ್ ಯಾವ ರೀತಿ ಮಲಗಿದ್ರು ಅದೇ ರೀತಿ ಅಡ್ಜಸ್ಟ್ ಆಗಿ ಸೆಟ್ ಆಗುತ್ತೆ. ಹೆಣ್ಮಕ್ಳಿಗಂತೂ ಈ ಬೆಡ್ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರುತ್ತೆ. ಇದ್ರಲ್ಲಿ ಇರುವಂತ ಏರೋಫ್ಲೆಕ್ಸ್ ಸ್ಪ್ರಿಂಗ್ ಸಿಸ್ಟಮ್ ನಿಮ್ಗೆ ಪರ್ಫೆಕ್ಟ್ ಅಮೌಂಟ್ ಆಫ್ ಬೌನ್ಸ್ ಅಂಡ್ ಸಪೋರ್ಟ್ ನ ಕೊಡುತ್ತೆ. ನಿಮ್ ಪಕ್ಕ ಯಾರಾದ್ರೂ ಮಲಗಿರೋರು ಅಲ್ಲಾಡಿದ್ರು ಅಥವಾ ನಿಮ್ ಪಕ್ಕ ನೀರಿಟ್ಟು ಕುಣಿದ್ರು ನೀರು ಚೆಲ್ಲಲ್ಲ, ನಿಮ್ಗೆ ಡಿಸ್ಟರ್ಬ್ ಆಗಲ್ಲ. ಈ ಬೆಡ್ ಅಷ್ಟು ಸ್ಟೇಬಲ್ ಆಗಿರುತ್ತೆ. ಇದ್ರಲ್ಲಿ ಇರುವಂತ HRK ಫೋಮು ನಿಮ್ಗೆ ಅಡಿಷನಲ್ ಸಪೋರ್ಟ್ ಇದ್ದಂಗೆ. ನೀವೇನಾದ್ರೂ ಬೆಡ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತೀರಾ ಅಥವಾ ತುಂಬಾ ಹೊತ್ತು ಬೆಡ್ ಮೇಲೆ ಕೂರ್ತೀರಾ ಅಂದ್ರೆ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ದೇನೆ ಇದ್ರಲ್ಲಿ ಇರೋಂತ ಲಾಸ್ಟ್ ಲೇಯರು ಆಂಟಿ ಸ್ಕಿಡ್ ಲೇಯರ್. ಇದನ್ನ ನೀವು ನೆಲದ ಮೇಲೆ ಹಾಕಿ ಬೆಡ್ ಮೇಲೆ ಒದ್ದಾಡಿದ್ರು 1 ಇಂಚ್ ಕೂಡ ಅಲ್ಲಾಡಲ್ಲ. ನೀವು ವಾಂಟೆಡ್ ಆಗಿ ಇದನ್ನ ತಳ್ಳಬೇಕು ಅಂತ ತಳ್ಳಿದ್ರೆ ಅಷ್ಟೇನೆ ಮೂವ್ ಆಗುತ್ತೆ, ಇಲ್ಲ ಅಂತಂದ್ರೆ ಒಂದ್ ಚೂರು ಅಲ್ಲಾಡಲ್ಲ. ಈ ಬೆಡ್ ನ ಎತ್ತಿಡೋದಕ್ಕೆ ಬಿಲ್ಟ್ ಇನ್ ಹ್ಯಾಂಡಲ್ಸ್ ಕೂಡ ಇದೆ. ಈ ಬೆಡ್ ನ ಈಸಿಯಾಗಿ ನೀವು ಎತ್ತಿಡ್ಬೋದು, ಹಾಗೆ ಈ ಬೆಡ್ ನ ಈಸಿಯಾಗಿ ಹಾಕ್ಬೋದು. ನನ್ಗೆ ಈ ಮ್ಯಾಟ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅಕಸ್ಮಾತ್ ನೀವೇನಾದ್ರೂ ಈ ಮ್ಯಾಟ್ರೆಸ್ ನ ಪರ್ಚೇಸ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ 100 days ಫ್ರೀ ಟ್ರಯಲ್ ನ ಮಾಡಿ ನೀವು ರಿಟರ್ನ್ ಕೂಡ ಮಾಡ್ಬೋದು. ಬೆಸ್ಟ್ ಪಾರ್ಟ್ ಏನು ಅಂತ ಅಂದ್ರೆ ನೀವೇನಾದ್ರೂ ನನ್ನ ಕೋಡ್ JK15 ನ ಯೂಸ್ ಮಾಡಿದ್ರೆ ಈ ಮ್ಯಾಟ್ರೆಸ್ ಮೇಲೆ ನಿಮ್ಗೆ 15% ಡಿಸ್ಕೌಂಟ್ ಸಿಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಈಗಲೇ ಆರ್ಡರ್ ಮಾಡಿ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಒಂದು ಕ್ರೇಜಿ ಆಗಿರುವಂತ ಎಕ್ಸ್ಪೆರಿಮೆಂಟ್ ವಿಡಿಯೋನ ಮಾಡಬೇಕು ಅಂತ ಹೊರಟಿದ್ದೀನಿ. KR ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳಿದೆ, ಬೀದಿ ವ್ಯಾಪಾರಿಗಳಿದ್ದಾರೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಅವ್ರ ಹತ್ರ ಹೋಗಿ 1 ಗಂಟೆಗಳ ಕಾಲ ನಿಮ್ಮ ಅಂಗಡಿನಲ್ಲಿ ನಾನು ಕೆಲಸ ಮಾಡ್ತೀನಿ, ನನಗೆ ಕೆಲಸ ಕೊಡ್ತೀರಾ ಅಂತ ಕೇಳ್ತೀನಿ. ಎಷ್ಟು ಜನ ಕೆಲಸ ಕೊಡ್ತಾರೆ, ಎಷ್ಟು ಜನ ಮಕ್ಕುಗಿತಾರೆ, ನಾನ್ ಮಾಡುವಂತ ಕೆಲಸಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋದು ಮುಂದೆ ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಜೋಶಲ್ಲಿ ವಿಡಿಯೋ ಮಾಡೋಣ ಅಂತ ಬಂದ್ಬಿಟ್ಟೆ, ಬಟ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಖರಾಬು. ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನಾರ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ. ಜೋಶಲ್ಲಿ ವಿಡಿಯೋ ಮಾಡೋಣ ಅಂತ ಬಂದ್ಬಿಟ್ಟೆ, ಮೊದ್ಲು ಕನ್ನಡಕ ತೆಗಿರೆ ನೋಡಕ್ ಆಗ್ತಾ ಇಲ್ಲ. ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡ ಕೆಲಸ ದೇವರನ್ನ ಯಾರು ಕೊಡಲ್ಲ ಅನ್ನೋದು ಗೊತ್ತು. ಬಟ್ ಇವಾಗ ಹೋಗಿ ಕೇಳೋಣ, ನೋಡೋಣ ಯಾರು ಕೊಡ್ತಾರ ಅಂತ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಇವಾಗ ಆಕ್ಚುಲಿ ಭಯ ಆಗ್ತದೆ. ಆಂಟಿ ಕೆಲಸ ಅಂದ್ರೆ ಕೊಡ್ತೀರಾ 1 ಗಂಟೆಗೆ? ಏನ್ ಕೆಲಸ ಐತೆ? ಗಿರಾಕಿ ಬಂದ ನಾನೇ ಕೊಡ್ತೀವಿ. ನಿಮ್ಮಲ್ಲಿ ನಾನು ಕೊಡ್ತೀನಿ, ನೀವು ರೆಸ್ಟ್ ಮಾಡಿ ಇವತ್ತು ಒಂದಿನ. ಕೊಡಲ್ವಾ? ಕೊಡಲ್ಲ. ಓಕೆ ಸರಿ ಬಿಡಿ ಆಂಟಿ. ಕೆಲಸ ಕೇಳ್ತಾ ಇದ್ದೀನಿ, 1 hour ಕೆಲಸ ಕೊಡ್ತೀರಾ? ಇಲ್ಲ, ರಿಜೆಕ್ಷನ್. ನಮ್ಮ ಮನೆದವ್ರು ಇದ್ದಾಗ ಬನ್ನಿ ಗೈಸ್ 1 hourಗೆ. ನಾ ಕೊಡಲ್ಲ. ಏನ್ ಮಾಡ್ತೀಯ? ಅವ್ರ ಮನ್ಸಲ್ಲ ಅನ್ಕೊಂಡ್ ನನ್ಗೆ ಕೆಲಸ ಇಲ್ಲ, ಇವ್ನ್ಗೆ ಎಲ್ಲಿಂದ ಕೊಡ್ಲಿ ಅಂತ. ಏನಾದ್ರು ಕೆಲಸ ಸಿಗುತ್ತಾ 1 ಗಂಟೆಗೆ? ಬಿಡಿ ಅಣ್ಣ, ಪರವಾಗಿಲ್ಲ. ಬ್ರೋ ಕೆಲಸ ಏನಾದ್ರು ಸಿಗುತ್ತಾ 1 hourಗೆ? ಬೇಕಾ? ಬೇಕೇನ್ರಿ? ಕೊಡಲ್ಲ ಕೊಡಲ್ಲ. ಕೆಲಸ ಏನಾದ್ರು ಕೊಡ್ತೀರಾ 1 hourಗೆ? 1 hour ಬನ್ನಿ ಬ್ರೋ, ನಮ್ದೇ ಅಂಗಡಿ ನಿಮ್ದು ಅಂಗಡಿ ಅಂತ ಅನ್ಕೊಂಡ್ಬಿಟ್ಟು ಮಾಡಿ. ಎಷ್ಟು ಕೊಡ್ತೀರಾ ಬ್ರೋ 1 hourಗೆ? ನಿಮ್ಗೆ ಖುಷಿಯಿಂದ ಎಷ್ಟು ಬೇಕು ಅಂತ ನೀವು ತಗೊಂಡೋಗಿ. ಏನ್ ಹಂಗೇನಿಲ್ಲ ಅವ್ರ, ನೀವು ಎಷ್ಟು ಕೊಟ್ಟರು ತಗೊಂಡೋಗಿ. 11 ಗಂಟೆವರೆಗೂ ಕೆಲಸ ಮಾಡ್ತೀನಿ. ಕೆಲಸ ಸಿಕ್ಕಿದೆ ಹಣ್ಣಂಗಡಿನಲ್ಲಿ. ಹಣ್ಣು ಮಾರೋಣ. ಆಪಲ್ ಮಾರ್ಬೇಕಾ? ಆಪಲ್ ಮಾಡಿದ್ರು. ಎಷ್ಟು ಕೆಜಿ? 120, ಅದು 80. ಕೆಜಿ 80 ಆಪಲ್ ಆಪಲ್ ಆಪಲ್. ಸರ್ ಆಪಲ್ ಅವ್ರು ಇಲ್ಲ ವ್ಯಾಪಾರ ಮಾಡೋರು. ವ್ಯಾಪಾರ ಮಾಡೋ ಬಿಸ್ನೆಸ್ ಮಾಡೋರಿಗೆ ವ್ಯಾಪಾರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಖಾओ ಭಯ್ಯಾ. ಬ್ಯಾಡ ಕಣಪ್ಪ.
ಗುಡ್ ಫಾರ್ ಹೆಲ್ತ್. 50-60 ಪಕ್ಕ ಅಣ್ಮರ್ ಅಂತಾರನೇ ಇದೀನಿ ನಾನು. ನಾನೆಲ್ಲ ಕನಸಿಗೆ ಹಾ ತಗೊಳ್ಳಿ ಮ್ಯಾಮ್, ನನಗೋಸ್ಕರ ತಗೊಳ್ಳಿ ಮ್ಯಾಮ್. ನಿಮ್ಗಿಂತ ಕಸ್ಟಮರ್ ಇಸ್ ಮೋರ್ ಇಂಪಾರ್ಟೆಂಟ್. ನನಗೆ ನೀವೇ ದೇವರು. ನಂಗಿಂತ ಚೆನ್ನಾಗಿ ಇವರೇ ಮಾರ್ಕೆಟಿಂಗ್ ಮಾಡ್ತಾರೆ. ಇಲ್ಲ ಮೇಡಮ್, ನಿಮ್ಗೋಸ್ಕರ ಅದು ಸೆಲೆಕ್ಟೆಡ್ ನಮ್ ಬ್ರೋ ಬಂದಿದ್ದಾರೆ, ಸೊ ಅದಕ್ಕೋಸ್ಕರ ಪ್ಲೀಸ್ ಹೇಳಿ ಬ್ರೋ. ನೀವು ನಾನ್ ಬಿಸ್ನೆಸ್ ಮಾಡಕ್ ಬಂದು ನನ್ನ ಹಿಡ್ಕೊಂಡು ಇವ್ರು ಬಿಸ್ನೆಸ್ ಮಾಡ್ತಾರ ದೇವರಣೆ ಗೊತ್ತಾಗ್ತಾ ಇಲ್ಲ. ಇದು ಸೂಪರ್ ಆಗಿದೆ ತಗೊಳ್ಳಿ, ನೀವು ಮುಟ್ ನೋಡಿ. ಗಟ್ಟಿ ಇದೆಯಾ? ನಂತರನೇ ಗಟ್ಟಿ ಇದೆ. 60 ರೂಪಾಯಿ ಬ್ರೋ. ಕೆಜಿ 50 ನಮ್ ಕೆಜಿ 50 ಮೇಡಮ್ ತಿರ್ಗೋದು ಇಲ್ಲ. 60 ರೂಪಾಯಿ ಅಂದ್ರೆ ಜನ ತಗೊಳಕ್ ಇನ್ನೂ ಮುಂದೆ ನೋಡ್ತಾರೆ. ಅದೇ ಸೂಪರ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಹೋಗಿ 200 ರೂಪಾಯಿ ಅಂದ್ರೆ ಕೊಟ್ಬಿಟ್ಟು ತಗೋ ಬರ್ತಾರಲ್ಲ. ಬಡವ್ರ ಈ ಕಡೆ ತುಂಬಾ ಜಾಸ್ತಿ ಜನ ಬರ್ತಾರೆ, ಶ್ರೀಮಂತರು ಅಷ್ಟು ಬರಲ್ಲ. ಶ್ರೀಮಂತರು ಎಲ್ಲ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಪೆಟ್ರೋಲ್ ವೇಸ್ಟ್ ಆಗತ್ತೆ, ಸುಮ್ಗೆ ಅಲ್ಲಿ ಹೋಗೋದು ಟೈಮ್ ವೇಸ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿ ವೇಸ್ಟ್ ಮಾಡ್ತಾರೆ. ತುಂಬಾ ಜನ ಬಡವ್ರು ಅಂದ್ರೆ ಮಾರ್ಕೆಟ್ಗೆ ಬರ್ತಾರೆ ಕಂಪಲ್ಸರಿ. ಬನ್ನಿ ಸರ್. ಹಾ 60 ಇದು 55-60 ಕೆಜಿ. ಇದೇನೆ ಸೂಪರ್ ಮಾರ್ಕೆಟ್ ಅಲ್ಲಿ 250 ರೂಪಾಯಿ ಮಾರ್ತಾರೆ. ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತೀನಾ? ಸೂಪರ್ ನೀವು ಎಷ್ಟು ಚೆನ್ನಾಗಿದ್ದೀರಾ ಅಷ್ಟೇ ಚೆನ್ನಾಗಿದೆ. ಏನ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಬರೋದು. ಸೂಪರ್ ಮಾರ್ಕೆಟ್ ಅಲ್ಲಿ 250 ಮಾರ್ತಾರೆ. ನಿಮ್ಮ ಮನೆ ಹತ್ರ ಎಷ್ಟಕ್ಕೆ ಮಾರ್ತಾರೆ ಆನೆಸ್ಟ್ ಕಮೆಂಟ್ ಹಾಕಿ. ಇಲ್ಲಿ ಬರೀ 60. ಇದೊಂದು ಕೆಜಿ ಹಾಕ್ಲಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ನಂತರ ಇದೆ ಬೇಡವಾ? ನಂತರ ಇದೆ ಅಂದ ತಕ್ಷಣ ಬೇಡ ಅನ್ಬಿಟ್ರು. ನೋಡಿ ಮ್ಯಾಮ್, ಎಕ್ಸ್ಟ್ರಾ ನೋಡಿ ಕೊಡ್ತಾ ಇದೀನಿ. ವೆರಿ ಸ್ಮಾರ್ಟ್. ಹಾ ಇನ್ನೊಂದು 2 ಕೆಜಿ ಎಕ್ಸ್ಟ್ರಾ ಕೊಡ್ಲಾ? ಫ್ರೀಯಾಗಿ ಕೊಡ್ಬೇಕು. ಸಬ್ಸ್ಕ್ರೈಬರ್ಸ್ ಈ ತರ ಜಾಸ್ತಿ ಕೊಡ್ಬೇಕಿತ್ತು, ಡಿಸ್ಕೌಂಟ್ ಕೊಟ್ಟಿದ್ದೀನಿ ಸಬ್ಸ್ಕ್ರೈಬರ್ ಅಂತ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಕೆಲ್ಸಕ್ಕೆ ಹೋದರೆ ಸಂಬಳ ಕೊಡ್ತಾರೆ, ಬ್ಯಾಂಕಿಗೆ ಹೋದರೆ ಸಾಲ ಕೊಡ್ತಾರೆ, ಪ್ರೀತಿಯೊಳಗಡೆ ಏನು ಸಿಗ್ತದೆ. ನಮ್ಮ ಓನರ್ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊತಾ ಇದೀನಿ ಯೂಟ್ಯೂಬ್ ಚಾನಲ್ಗೆ. ಗೈಸ್ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣ ಕೆಜಿ 50 ನಗು ಬರ್ತದೆ, ಅಳು ಬರ್ತದೆ, ಎಚ್ಚರ ಇದ್ದರೂ ಕನಸು ಬೀಳ್ತದೆ, ಕುಣಿಯದಿದ್ದರೂ ಕಾಲು ನೋಯ್ತದೆ. ಬ್ರೋ ಆಯ್ತು, ಟೈಮು 12 o'clock. ನಿಮ್ಗೆ ಗೊತ್ತಾಗಿಲ್ಲ ಟೈಮ್ ಹೋಗಿದ್ದೆ. ನಿಜವಾಗ್ಲೂ ಖುಷಿ ಆಯ್ತು ಕೆಲಸ ಕೊಟ್ಟಿದ್ಕೆ. ಇವಾಗ ಹಾನೆಸ್ಟ್ ಆಗಿ ಹೇಳಿ, ಹೆಂಗ್ ಕೆಲಸ ಮಾಡಿದೆ? ತುಂಬಾ ಸೂಪರ್ ಆಗಿ ಮಾಡಿದ್ರಿ, ಇನ್ನು ತುಂಬಾ ಚೆನ್ನಾಗಿ ಮಾಡಿದ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ಕೆಲಸ ಕೊಡ್ತೀರಾ? 100% ಬನ್ನಿ. ನನ್ಗೆ ನೀವು ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂದ್ರೆ ನೀವು ಎಷ್ಟು ಕೊಟ್ರು ಖುಷಿನೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಲ್ಲ ಲಾಸ್ ಏನಾಗಿಲ್ಲ ತಾನೆ? ಲಾಸ್ ಏನಾಗಿಲ್ಲ, ನಮ್ಗೆ ಖುಷಿ ಆಯ್ತು ನೀವು ಬಂದಿರೋದಕ್ಕೆ. 1 hour ಕೆಲಸ ಮಾಡಿದ್ಕೆ 200 ರೂಪಾಯಿ. ನಿಜ ಹೇಳ್ತೀನಿ, ಯೂಟ್ಯೂಬ್ ಬಿಟ್ಬಿಟ್ಟು ಇಲ್ಲೇ ಕೆಲಸ ಮಾಡಿ ಜಾಸ್ತಿ ದುಡ್ಡು ಮಾಡ್ಬಿಡ್ತೀನಿ ನಾನು. ಆ ರೀತಿಯಾದ ತಪ್ಪು ನಿರ್ಧಾರಕ್ಕೆಲ್ಲ ಹೋಗ್ಬೇಡಿ ನೀವು. ಓಕೆ ಬ್ರೋ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬೇರೆ ಕಡೆ ಇವಾಗ ಕೆಲಸ ಹೊಡ್ಕೊಂಡು ಹೋಗೋಣ. ಸೊ ಇವಾಗ ಈ ಟೀ ಅಂಗಡಿನಲ್ಲಿ ಕೆಲಸ ಕೇಳೋಣ. ಮಕ್ಕಿಗೂ ಉಗ್ದ್ಬಿಡ್ತಾರ ಏನೋ. ನನ್ಗೆ 1 hour ಕೆಲಸ ಏನಾದ್ರು ಸಿಗುತ್ತಾ ಟೀ ಅಂಗಡಿನಲ್ಲಿ? ನಿಮ್ಗೆ ಕೆಲಸ ಇಲ್ವಾ? ಸರಿ ಬ್ರೋ, ಥ್ಯಾಂಕ್ ಯು. ಏನಾದ್ರು ನಿಮ್ಮ ಅಂಗಡಿನಲ್ಲಿ ಕೆಲಸ ಕೊಡ್ತೀರಾ? ವ್ಯಾಪಾರನೇ ಇಲ್ಲ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. 1 hour ಕೆಲಸ ಮಾಡ್ತೀನಿ, ಕೆಲಸ ಕೊಡ್ತೀರಾ? 1 hour ಕೆಲಸ ಮಾಡ್ತೀನಿ, ಕೆಲಸ ಕೊಡ್ತೀರಾ? ಹೋಗ ಮುಖ ತಿಕ್ಕ ಮುಚ್ಕೊಂಡು. ಬ್ರೋ 1 hour ಕೆಲಸ ಮಾಡ್ತೀನಿ, ಕೆಲಸ ಕೊಡ್ತೀರಾ? ಯಾರು ಇವ್ರಲ್ಲ? ಕೊಡಲ್ಲ. ನಿಮ್ಗೆ ಜನ ಜಾಸ್ತಿ ಇದಾರಾ? ಯಾರ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಇಲ್ಲ 60 ಇದು ಎಲ್ಲ 60ನಾ ಬ್ರೋ? ತರಕಾರಿ 60 ರೂಪಾಯಿ ಬ್ರೋ. ಯಾವ್ದಾದ್ರು ತಗೊಳ್ಳಿ ಬ್ರೋ, ತಗೊಳ್ಳಿ ಬ್ರೋ. ಅದೇ ನಮ್ ಜನಕ್ಕೆ ಸಿಗರೇಟ್ ಎಣ್ಣಾಗಿರೋ ಹಿಂಗ ಅನ್ನೋ ಅಷ್ಟೊಂದು ಮಾರ್ಬಿಡ್ಬೋದು. ತರಕಾರಿ ತಗೊಳ್ಳಿ ತಗೊಳಲ್ಲ. ಯಾಕೆ ಜನರೇ? 60 ಏನ್ ತಗೊಂಡ್ರು 60 ಅಲ್ಲ? ಏನ್ ತಗೊಂಡ್ರು 60. ಬೀಟ್ರೋಟ್ 20, ಕ್ಯಾರೆಟ್ 60. ಯಾವ್ದು ತಗೊಂಡ್ರು 60. ನನ್ಗೋಸ್ಕರ ತಗೊಳ್ಳಿ. ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. 60 rupees. ಓಕೆ, ಸೂಪರ್. ಓಕೆ, ಖುಷಿಯಾಗಿರಿ. ಹೌದಾ? ಅಲ್ಲ, 1 kg ತಗೊಂಡೋಗಿ. ಕ್ಯಾರೆಟ್ ಇಲ್ಲ ಬೀನ್ಸ್ ತಗೊಳ್ಳಿ. ಹಂಗಂದ್ರೆ ನಿಮ್ಮ ಮಗನ ಹೆಸರೇನು? ಮಿಥುನ್. ಸಬ್ಸ್ಕ್ರೈಬರ್ ಅಂತೆ, ಬಂದಿಲ್ಲಿ ಬೆಂಡೆಕಾಯಿ ತಗೊಂಡಿದ್ದಾರೆ 1 kg. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಗಲೇ ಕೆಜಿ 60. ಇನ್ನೂ ಜ್ವರ ಬರ್ಬೇಕಾ? ಅಡ್ಡಿ ಅಲ್ಲಿದೆ. ನನಗೆ ಆಲ್ರೆಡಿ ವಾಯ್ಸ್ ಹೋಗ್ಬಿಟ್ಟಿದೆ. ಬ್ರಾ, ನೀವು ನುಗ್ಗೆಕಾಯಿ ಮಾರಲ್ವಾ? ಯಾಕೆ? ನುಗ್ಗೆಕಾಯಿ ಇದ್ರೆ ಎಲ್ರಿಗೂ ಸೆಲ್ ಮಾಡ್ಬಿಡ್ತಾ ಇದ್ದೆ. ಬನ್ನಿ ಮೇಡಮ್, ಬನ್ನಿ ಸರ್, ಬನ್ನಿ ಮ್ಯಾಮ್. ಏನ್ ಬೇಕಂಟಿ?
60. ಅಯ್ಯೋ ದೇವರೇ ಬನ್ನಿ ಮೇಡಮ್ ತಗೊಳ್ಳಿ. ನೀನು ಇದ್ದರೆ ಯಾರ ನಮ್ಮ ಅಮ್ಮನ ತರದವರು ಕೇಳ್ಬಿಟ್ಟು ವಾಪಸ್ ಹೋಗ್ತಾರೆ. 2 ಕಿಲೋ 120, 120. 100 ರೂಪಾಯಿಗೆ ಏನ್ ಬರುತ್ತೆ? ಏನು ಬರಲ್ಲ. ಕಾಸ್ಟ್ಲಿ ದುನಿಯಾ. ಸೂಪರ್. ಊಟಿ ಕ್ಯಾರೆಟ್. ಇದನ್ನ ಅದ್ರಲ್ಲಿ ಹಾಕೊಂಡ್ಬಿಡಿ, ಜಾಸ್ತಿ ಇದೆ ಕವರು. ಸೊ ಇಲ್ಲಿ ವಿಧಿ ಇಲ್ಲ, ಇಲ್ಲಿ ಬಂದ್ಬಿಟ್ಟು ಪ್ಲಾಸ್ಟಿಕ್ ಎಲ್ಲ ಕೊಡ್ಬೇಕು. ಬಟ್ ನಿಜವಾಗ್ಲೂ ಯಾರಾದ್ರೂ ಮಾರ್ಕೆಟ್ಗೆ ಹೋಗ್ತೀರಾ ಅಂದ್ರೆ ದಯವಿಟ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಮನೆಯಿಂದ ಬ್ಯಾಗ್ನ ತಗೊಬನ್ನಿ. ಕೆಜಿ, ಹಾಫ್ ಕೆಜಿ. ಓಕೆ, ಏನ್ ಹೇಳ್ತಾರೋ ಒಂದು ಅರ್ಥ ಆಗ್ತಾ ಇಲ್ಲ, ಸುಮ್ಮನೆ ನಕ್ಕೊಂಡಿರ್ಬೇಕು. ನೈ ಕನ್ನಡವೇ ನಮ್ಮಮ್ಮ. ಯು ಡೋಂಟ್ ನೋ ಕನ್ನಡ? From how long you are staying in here? I'm staying 12 years. 2 years, but still you did not learn Kannada. ಅಯ್ಯೋ ದುರ್ವಿಧಿಯೇ. You should put an effort to learn Kannada, no? ಯಾಕೆ ಜನರೇ? ಬ್ರೋ ತಗೊಳ್ಳಿ ಬೀನ್ಸ್ ಕ್ಯಾರೆಟ್. ಅಮ್ಮ ಖುಷಿ ಆಗ್ತಾರೆ, ತಗೊಂಡೋಗಿ ಬ್ರೋ. ಚೆನ್ನಾಗಿಲ್ಲ ಬ್ರೋ. ಅಲ್ಲ 20 ರೂಪಾಯಿ ಅಷ್ಟೇ ಬೀಟ್ರೋಟ್ ತಗೊಂಡೋಗಿ ಕೆಜಿ. ಅರ್ಧ ಕೆಜಿ ತಗೊಳ್ಳಿ, ಎಲ್ಲರೂ ನಾನು ತಿನ್ಕೊಂಡೋಗಿ. ಯಾರೋ ಹುಡುಗರು ನಂತರದವ್ರು ಇರ್ಬೇಕು. ಎಲ್ಲ ಈ ಟೈಮಲ್ಲಿ ಮಾಲ್ಗಳನ್ನ ಸುತ್ಕೊಂಡು ಹೆಣ್ಮಕ್ಳ ಜೊತೆ ಸುತ್ತೋದ್ರೆ ಮಾರ್ಕೆಟ್ ಸುತ್ತೋರು ಅವರು. ಸರ್ 20 ರೂಪಾಯಿ ಬೀಟ್ರೋಟ್. ಬನ್ನಿ ತಗೊಳ್ಳಿ, ಬೀಟ್ರೋಟ್ ಚೆನ್ನಾಗಿದೆ. ಹೆಂಗೆ ಮಾರ್ಕೆಟಿಂಗ್ ಸ್ಕಿಲ್ಸ್? ನನ್ನ ಮಗನೋ ನೀನು. ಕರೆಕ್ಟಾಗಿ ಮಾಡ್ತಾ ಇದೀನಾ? ಸುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. 1 ಕೆಜಿ 2 ಕೆಜಿ ತಗೊಂಡೋಗಿ, ನಿಮ್ಮ ಅಮ್ಮ ಖುಷಿ ಆಗ್ಬಿಡ್ತಾರೆ. ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ. ಬ್ರೋ 1 ಅವರ್ ಕೆಲಸ ಮಾಡಿದೆ, ನೀಟಾಗಿ ಕೆಲಸ ಮಾಡೋಣ. ನೀವು ಎಷ್ಟು ಕೊಟ್ಟರು ನಾನು ತಗೊಂಡು ಹೋಗ್ತೀನಿ. ಥ್ಯಾಂಕ್ ಯು ಬ್ರೋ. ಸೊ ನನಗೆ 200 ರೂಪೀಸ್ ಕೊಟ್ಟಿದ್ದಾರೆ. ಸೊ ಇವಾಗ ಟೋಟಲ್ ಅರ್ನಿಂಗ್ ಬಂದು 400 ರೂಪೀಸ್. ಪರವಾಗಿಲ್ಲ, ನಾಟ್ ಬ್ಯಾಡ್. 1 ಅವರ್ಗೆ 200 ರೂಪಾಯಿ. ಯೂಟ್ಯೂಬ್ಗಿಂತ ಜಾಸ್ತಿ ದುಡಿತಾ ಇದೀನಿ ಇಲ್ಲಿ. ಸರ್ ಏನಾದ್ರು ಕೆಲಸ ಸಿಗುತ್ತಾ 1 ಅವರ್ಗೆ? ಸಿಗುತ್ತಾ? ವ್ಯಾಪಾರ ಮಾಡ್ತೀನಿ. ಅರೆ ಸಂಬಳ ಕೊಡ್ಬೇಕು ಅಣ್ಣ. ಏನ್ ಮಾಡ್ಬೇಕಣ್ಣ? ಎಲೆ ದಾರ ಅಷ್ಟೇ. ಬಂದವ್ರನ್ನ ಕರಿಬೇಕು, ಮಾರ್ಬೇಕು. ಏನಮ್ಮ ಹೆಂಗಮ್ಮ ಎಷ್ಟಮ್ಮ ನಾವ್ ತಲೆಗೆ? ಅದೇ ಎಷ್ಟಮ್ಮ ಅಂತ ನಾವ್ ಕೇಳ್ಬೇಕು. ಓ ಎಷ್ಟಮ್ಮ ಅಂತ ನಾವ್ ಕೇಳ್ಬೇಕು. ಓಕೆ ಡನ್. ಕನ್ಫ್ಯೂಸ್ ಆಗ್ಬಿಟ್ಟೆ. ಇವಾಗ ಬಂತು ಗಿರಾಕಿ. ಓ ಕರಿಬಾರ್ದು ಯಾರನ್ನು. ಏನಮ್ಮ ಲಕ್ಷ್ಮಿ ಅವರೇ ಏನ್ ಬೇಕು, ಎಲೆ ಬೇಕಾ ಅಂತ ಕೇಳ್ಬೇಕು. ಓ ಲಕ್ಷ್ಮಿ ಅವ್ರೆ ಅನ್ಬೇಕು. ನಮ್ಮನ್ನ ವಿಡಿಯೋ ಮಾಡಕ್ಕೆ. ಹಾಯ್ ಜನರೇ. ಬನ್ನಿ ಎಲೆ ತಗೊಳ್ಳಿ. ಲಕ್ಷ್ಮೀ ಸರಸ್ವತಿ ಪಾರ್ವತಿ. ಓ ಬರೋ ಆಂಟಿಗಳನ್ನೆಲ್ಲ ಲಕ್ಷ್ಮೀ ಸರಸ್ವತಿ ಪಾರ್ವತಿ. ಮತ್ತೆ ಗಂಡಸರು ಬಂದ್ರೆ ಅಷ್ಟೇ, ಅವ್ರಿಗೆ ವೆಂಕಟೇಶ್ವರ ಸ್ವಾಮಿ ಏನು ಕರೆಯಂಗಿಲ್ಲ. ಗಂಡ್ ಮಕ್ಳಿಗೆ ಮರ್ಯಾದಿನೇ ಇಲ್ಲ. ಸುಮ್ಮನೆ ನಿಂತ್ಕೋಬೇಕು, ಕರೆಯಷ್ಟಿಲ್ಲ. 120, ಬಟ್ ನಿಮ್ಗೆ ಅಂತ 100 ರೂಪಾಯಿ ನೋಡಿ. 1 ಕಟ್ ಎಲೆ ಮಾರಿದ್ದೀವಿ ಸರ್. ಎಲೆ ಬೇಕು ಸರ್? 20 ರೂಪೀಸ್ಗ. ಇವಾಗ ಒಳ್ಳೆ ಟ್ರಿಕ್ ಹೇಳ್ಕೊಟ್ರು. ಸ್ಟಾರ್ಟಿಂಗ್ ಬಂದಾಗ 120 ಹೇಳ್ಬೇಕು, 1 ಹೆಜ್ಜೆ ಹಿಂಗ್ ಹಿಂದೆ ಹೋದಾಗ 100 ಹೇಳ್ಬೇಕು, ಇನ್ನೂ 1-2 ಹೆಜ್ಜೆ ಹೋದಾಗ 80 ಹೇಳ್ಬೇಕು. ಮತ್ತೆ ರಿಟರ್ನ್ ನಮ್ಮ ಹತ್ರನೇ ಬರ್ಬೇಕು. ಲಕ್ಷ್ಮಿ ಅಂದ್ರು ಇಲ್ಲ, ಪಾರ್ವತಿ ಅಂದ್ರು ಇಲ್ಲ, ಸರಸ್ವತಿ ಅಂದ್ರು ಇಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲ ಬೇಕಾ ಮೇಡಮ್? ಫ್ರೀನಾ? ಗೌರ್ಮೆಂಟ್ ಸರ್ವೆಂಟ್ ಅವರು ಕಸ ಗುಡಿಸೋದು ಎಲ್ಲ ಇಲ್ಲಿ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಫ್ರೀ ನಮ್ಮ ಕಡೆಯಿಂದ. ಸೂಪರ್. 1 ಅವರ್ ಕೆಲಸ ಮಾಡಿದ್ದೀನಿ, ಬಟ್ ಜಾಸ್ತಿ ಬಿಸ್ನೆಸ್ ಆಗಿಲ್ಲ. ಸೊ ನಾನು ನಿಮ್ಮ ಹತ್ರ ಏನೋ ತಗೊಳಲ್ಲ. ಓಕೆನಾ? ಸರಿ ಬ್ರೋ, ಥ್ಯಾಂಕ್ ಯು ಕೊಟ್ಟಿದ್ಕೆ. ನನಗೆ ಒಂಥರ ಅನಿಸ್ತು, ಯಾಕಂದ್ರೆ ಜಾಸ್ತಿ ಬಿಸ್ನೆಸ್ ಮಾಡಿಲ್ಲ. ಬೇರೆ ಕಡೆ ಅಂದ್ರೆ ಎಲ್ಲ ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡಿದ್ವಿ, ಕಸ್ಟಮರ್ಸ್ ಬಂದ್ರು. ಸೊ ಇವ್ರಿಗೆ ಕಮ್ಮಿ ವ್ಯಾಪಾರ ಆಗ್ಬೇಕಾದ್ರೆ ಅದ್ರಲ್ಲಿ ನನಗೆ ಕೊಡಿ ಅಂತ ಕೇಳೋದು ಧರ್ಮ ಅಲ್ಲ. ಸೊ ಇವಾಗ ಬೇರೆ ಕಡೆ ಕೆಲಸ ಹೊಡ್ಕೊಂಡು ಹೋಗೋಣ ಬನ್ನಿ. ಏನಾದ್ರು ಕೆಲಸ ಸಿಗುತ್ತಾ ಬ್ರಾ 1 ಅವರ್ಗೆ? ನೀವೇನಾದ್ರು ತೋರಿಸ್ಕೊಟ್ರೆ ನಾನು ಮಾಡ್ಕೊಡ್ತೀನಿ, ಕೆಲಸ ಮಾಡ್ತೀನಿ. ಆಗುತ್ತೆ ಬ್ರಾ, ಮಾಡ್ತೀನಿ. ಆಗಲ್ಲ ಅಣ್ಣ, ನಂಗೆ ಕೆಲ್ಸ ಕೊಡಲ್ಲ ಅಂದಿದ್ರು ಬೇಜಾರಾಗ್ತಾ ಇರ್ಲಿಲ್ಲ. ನಿನ್ ಕೈಲಿ ಆಗಲ್ಲ ಅಂತ ಅನ್ಬಿಟ್ರು. ತಲೆ ಮೇಲೆ ತಲೆ ಬೀಳ್ಲಿ, ಇವತ್ತು ಹೂ ಕಟ್ಟೋರ ಹತ್ರ ಹೋಗಿ ಹಿಂಗಾದ್ರೂ ಮಾಡಿ ಒಂದ್ ಕೆಲ್ಸ ಗಿಟ್ಟಿಸ್ಕೊಂಡು ಹೂ ಕಟ್ಟಿ ದುಡ್ಡನ್ನ ದುಡಿತೀನಿ. ಬನ್ನಿ ಅಣ್ಣ, ಏನಾದ್ರು ಕೆಲಸ ಸಿಗುತ್ತಾ 1 ಅವರ್ಗೆ? ನಿಮ್ಗೆ ಕೆಲಸ ಇಲ್ವಾ? 1 ಅವರ್ಗೆ ಏನಾದ್ರು ಕೆಲಸ ಸಿಗುತ್ತಾ ಅಣ್ಣ? 1 ಅವರ್ ಕೆಲಸ ಯಾವ್ದು ಸಿಗಲ್ಲ ಸರ್ ಇಲ್ಲೆಲ್ಲ. ಕೆಲಸ ಏನಾದ್ರು ಸಿಗುತ್ತಾ ಅಣ್ಣ 1 ಅವರ್ಗೆ? ಸಿಗಲ್ಲ. ಕೆಲಸ ಏನಾದ್ರು ಸಿಗುತ್ತಾ 1 ಅವರ್ಗೆ? ಇಲ್ಲ. ಕೆಲಸ ಸಿಗುತ್ತಾ 1 ಅವರ್ಗೆ? 1 ಅವರ್ ಕೆಲಸ ಮಾಡ್ತೀನಿ, ನೀವು ನನಗೆ ಎಷ್ಟಾದ್ರೂ ಕೊಡ್ಬೋದು ಸಂಬಳ. ಓಕೆನಾ? ಸಿಕ್ಕಾಪಟ್ಟೆ ಅಲ್ದ್ಬಿಟ್ಟೆ. ಸೊ ಅಲ್ದಿದ ಮೇಲೆ ಲಾಸ್ಟಲ್ಲಿ ಇವ್ರೊಬ್ರು ಕೆಲಸ ಕೊಡ್ತೀನಿ ಅಂತಂದ್ರು. ನೋಡಿ ನಂಗೆ ಹೇಳ್ಕೊಡಿ, ನಾನು ಮಾಡ್ತೀನಿ. ಆಪೋಸಿಟ್ ಈ ಥರ ಇನ್ನೊಂದು ಫುಲ್ ಸೂಚಿ ಹಾಕೊಂಡು ಗುಲಾಬಿ ಓಕೆ ಆಗ್ತಾ ಇತ್ತು.
ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ. ಚೆನ್ನಾಗಿ ಮಾಡ್ತೀರಾ ಗುರು. ಹೌದಾ? ಹೌದು ಗುರು. ಒಬ್ರು ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ. ನೀವು ಮಾಡ್ತೀರಾ ಚೆನ್ನಾಗಿ. ಚೆನ್ನಾಗಿ ಮಾಡ್ತೀನಾ? ಮಾಡ್ತೀರಾ ಗುರು. ಕರ್ಕೊಂತೀರಾ ಕೆಲ್ಸಕ್ಕೆ? ಬಾ ಗುರು ಕರ್ಕೊಂಡು. ಮನ್ಸು ದೊಡ್ಡದು, ನೀನು ಆ ತರ. ಸೀರಿಯಸ್ ಆಗಿ ಸಿಕ್ಕಾಬಡೆ ನೋವಾಗ್ತದೆ ಶೋಲ್ಡರ್ ಎಲ್ಲ. ಈಸಿ ಅನ್ಕೊಂಬಿಟ್ಟೆ ಹಿಂಗ್ ಹಾಕೋದು, ಬಟ್ ನಿಜವಾಗ್ಲೂ ಸಿಕ್ಕಾಬಡೆ ಕಷ್ಟ ಇದೆ. ಬ್ರೋ ದೇವರನ್ನ ಹೆಂಗ್ ಮಾಡ್ತೀರಾ ಬ್ರೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ? ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೇ ಕಾಣಬೇಕು ನಗು. ತುಂಬಾ ಈಸಿ ಅನ್ಸುತ್ತೆ ನಿಮ್ಗೆ, ಏನೋ ಆರಾಮಾಗಿ ಹಿಂಗ್ ಸೂಜಿನಲ್ಲಿ ಹಿಂಗ್ ಹಾಕೋದು. ಆಗ್ತಾ 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 ಇದು ಫುಲ್ಲು ಇಲ್ಲೆಲ್ಲ ಪೇನು, ಕಷ್ಟ ಇದೆ. 250 ರೂಪಾಯಿ ಬೈ. 250 ಯಾರನ್ನು ತೀರೋದು ಕೂಡ ಬೈ. ಬೋಣಿ ಬಣ್ಣು ಬೈ. ಬ್ರೋ ಇಲ್ಲಿ ಹೂವೆಲ್ಲ ತಗೊಂಡೋಗ್ ಬಂದವರು ಬಾರ್ಗೇನ್ ಮಾಡ್ತಾರಾ? ಮಾಡ್ತಾರೆ ಮಾಡ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ನಾವು ಬ್ರಾಂಡೆಡ್ ಬಟ್ಟೆ ತಗೊಂಡೋಗ್ ಹೋದಾಗ ಅಥವಾ ಶಾಪಿಂಗ್ ಹೋದಾಗ ಇಲ್ಲ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋದಾಗ ಎಷ್ಟಿದ್ರೆ ಅಷ್ಟು ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಅದೇ ಇಂಥ ಜಾಗದಲ್ಲಿ 10 ರೂಪಾಯಿಗೆ 20 ರೂಪಾಯಿಗೆ ಬಾರ್ಗೇನ್ ಮಾಡ್ತಾರೆ. ಬಟ್ ಸೀರಿಯಸ್ ಆಗಿ ಹೇಳ್ತೀನಿ, ಇವತ್ತಿಂದ ನಾನೇನಾದ್ರೂ ಹೂ ತಗೊಂಡೋಗ್ ಬಂದ್ರೆ ಯಾವತ್ತೂ ಬಾರ್ಗೇನ್ ಮಾಡಲ್ಲ. ಪ್ರಾಬಬ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಇಟ್ಕೊಂಡು ಮಾರ್ಬೋದು ಪ್ರಾಫಿಟ್ ಅಲ್ಲಿ. ಯಾವ ಬಿಸ್ನೆಸ್ನ ಕೂಡ ಪ್ರಾಫಿಟ್ ಇಲ್ಲದೆ ಮಾಡಲ್ಲ. ಬಟ್ ಇವ್ರು ಹಾಕೋ ಎಫರ್ಟ್ಸ್ ಇದೆಲ್ಲ ನಿಜವಾಗ್ಲೂ ಈಸಿ ಇಲ್ಲ, ಸಿಕ್ಕಾಬಡೆ ಕಷ್ಟ. ಬ್ರೋ ಬೇಜಾರ್ ಅನ್ಸುತ್ತಾ ಬ್ರೋ ಯಾರಾದ್ರೂ ಬಂದು ಬಾರ್ಗೇನ್ ಮಾಡಿದಾಗ? ಕಮ್ಮಿ ಕೇಳಿದ್ರು ಬೆಳಗ್ಗೆ ಅಂದ ಕಷ್ಟ ಬಿಡ್ತಿರೋ. ಒಂದು 10 ರೂಪಾಯಿ 20 ರೂಪಾಯಿಗೆ ಜಗಳ ಮಾಡ್ತಾರೆ. ನಮ್ ಕಷ್ಟ ಜಗಳನೇ ಮಾಡ್ತಾರೆ. ಬ್ರೋ ನೀವು ಪ್ರಾಪರ್ ತಮಿಳ್ನಾಡಲ್ಲ? ಹೌದು ಗುರು. ಬಟ್ ಕನ್ನಡ ಹೆಂಗ್ ಇಷ್ಟ ಚೆನ್ನಾಗಿ ಮಾತಾಡ್ತೀರಾ? ಕಲ್ತ್ಕೊಂಡಿದ್ದೀನಿ ಗುರು. ಕಲ್ತ್ಕೊಂಡಿದ್ದೀರಾ? ಖುಷಿ ಆಗುತ್ತೆ ಬ್ರೋ. ಎಷ್ಟೋ ಜನ ಕಲಿಯೋದಿಲ್ಲ. ಇಲ್ಲಿ ಸೆಟ್ಲ್ ಆಗ್ತೀನಿ. ಇಲ್ಲೇ ಸೆಟ್ಲ್ ಆಗ್ತೀರಾ? ಹೆಂಗಿದೆ ನಮ್ಮ ಕರ್ನಾಟಕ ಬೆಂಗಳೂರು? ಚೆನ್ನಾಗಿದೆ ಗುರು. ಚೆನ್ನಾಗಿದ್ಯಾ? ನೀವ್ ಬೇಗ ಅಂಗಡಿ ಮಾಡಿ ಬ್ರೋ. ನೀವು ಅಂಗಡಿ ಮಾಡಿದ್ರೆ ನಾನು ಫಸ್ಟ್ ದಿನ ಬಂದು ಫ್ರೀಯಾಗಿ ಕೆಲಸ ಮಾಡ್ಕೊಡ್ತೀನಿ. ಒಳ್ಳೇದಾಗ್ಲಿ ಗುರು. ನನ್ನ ನಂಬರ್ ಕೊಟ್ಟಿರ್ತೀನಿ, ಸುಮ್ಮನೆ ಹೇಳ್ತಾರೆ ನಿಜ ಬರ್ತೀನಿ. ಬಾ ಗುರು, ನಾ ಹೇಳ್ತೀನಿ. ಎಲ್ಲ ದೇವ್ರ ಕೈಲೇ ಇದಿಲ್ಲ ಗುರು, ನಮ್ ಕೈಲೇ ಏನಿಲ್ಲ. ಆಗುತ್ತೆ ಬ್ರೋ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್. ಬ್ರೋ ನಿಮ್ಗೆ ಜೀವನದಲ್ಲಿ ಏನ್ ಬ್ರೋ ಆಸೆ? ನನಗೆ ಏನಿಲ್ಲ ಬ್ರೋ, ಒಂದು ಮನೆ ಕಟ್ಬೇಕು ಅಷ್ಟೇ ಗುರು. ಮನೆ ಇಲ್ಲ, ಬಾಡಿಗೆ ಮನೆ ಐತೆ ಊರಲ್ಲಿ. ಸ್ವಂತ ಮನೆ ಕಟ್ಬೇಕು ಅಷ್ಟೇ. ಸ್ವಂತ ಮನೆ ಕಟ್ಟಬೇಕು. ಎಷ್ಟೋ ಜನ ಮಿಡಲ್ ಕ್ಲಾಸ್ ಅವ್ರದ್ದು ಆಸೆ ಕನಸು, ಅವ್ರಿಗೆ ಏನಾದ್ರು ತಂಗಿ ಇದ್ರೆ ನನ್ನ ತಂಗಿ ಮದುವೆ ಮಾಡ್ಬೇಕು, ಇಲ್ಲ ಅಕ್ಕ ಇದ್ರೆ ಅಕ್ಕ ಮದುವೆ ಮಾಡ್ಬೇಕು, ಒಂದ್ ಮನೆ ಕಟ್ಟಬೇಕು, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು, ಇಷ್ಟೇ ಗುರು. ಎಷ್ಟೋ ಜನ ಬೆಂಗಳೂರು ಬಂದು ಜೀವನ ನಡೆಸ್ತಾ ಇರೋರು ಉದ್ದೇಶನೇ ಇದಾಗಿರುತ್ತೆ. ಡೆಫಿನೆಟ್ ಆಗಿ ಈ ವಿಡಿಯೋ ನೋಡ್ತಾ ಇರೋರು ಎಷ್ಟೋ ಜನರಲ್ಲೂ ಅದೇ ಆಸೆ ಇರ್ಬೋದು. ಅಷ್ಟೇನಾ ಬ್ರೋ? ನಿಮ್ಗೆ ಏನಾದ್ರು ಮಾಡ್ಕೋಬೇಕು ಅನ್ನೋ ಆಸೆ ಏನಿಲ್ಲ? ನನಗೆ ಏನಿಲ್ಲ ಬ್ರೋ. ಏನಿಲ್ಲ? ಎಷ್ಟೋ ಜನರು ಎಕರೆ ಗಟ್ಲೆ ಮನೆ ಕಟ್ಕೊಂಡಿರ್ತಾರೆ, ಆದ್ರೆ ಮನೆಯಲ್ಲಿ ಜನರೇ ಇರಲ್ಲ. ಇಲ್ಲ ಮನೆಯಲ್ಲಿ ಜನರಿದ್ರು ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಆದ್ರೆ ಮನೆ ಬಿಟ್ಟು ದೂರ ಬಂದು ಹಗಲು ರಾತ್ರಿ ಕಷ್ಟಪಟ್ಟವರು ಅವ್ರಿಗೊಂದೇ ಒಂದು ಆಸೆ ಇರುತ್ತೆ, ಚಿಕ್ಕದಾಗ ಒಂದು ಮನೆ, ಸ್ವಂತ ಮನೆ ಕಟ್ಕೋಬೇಕು. ಆ ಸ್ವಂತ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಿಂದ ಇರ್ಬೇಕು. ಕಟ್ತೀರಾ ಬ್ರೋ? ನನಗೆ ನಂಬಿಕೆ ಇದೆ ಗುರು, ಕಟ್ತೀನಿ. ಕಟ್ತೀರಾ ಅಂತ? ಅಷ್ಟೇ ಬ್ರೋ. ಹೊಸ ರನ್ನೇ ಸರ್, 2 ದಿವಸ ಇಟ್ಕೊಳ್ಳಿ ಏನಾಗಲ್ಲ ಸರ್. ಫ್ರೆಶ್ ಆಗ ಮಾಡಿರೋ ಇವಾಗ ಕಟ್ಟಿರೋದು, ಇನ್ನು ಕುಚ್ಚು ಕಟ್ತಾ ಇದ್ದೀನಿ ನೋಡಿ. ಇದು ನನ್ನ 2ನೇ ಹಾರ. ನೀವು ಹೊಲ್ದಿರೋ ಹಾರನೇ ಸೇಲ್ಸ್ ಮಾಡ್ತಾ ಇದ್ದೀನಿ. ಹೌದಾ? ನಾನು ಹೊಲ್ದಿರೋ ಹಾರನ್ನ ಕೊಡ್ತಾ ಇದ್ದೀನಿ. ಬೋಣಿ ಬ್ರೋ. ಬೋಣಿನಾ? ಒಳ್ಳೇದಾಗ್ಲಿ ಬ್ರೋ. ನೀವು ಎಷ್ಟು ಹಾರ ಮಾಡಿದ್ರಿ ಈ ಟೈಮಲ್ಲಿ? 8 ಹಾರ ಮಾಡಿದ್ವಿ. ನಾನು 2 ಹಾರ, ಅವ್ರು 8 ಹಾರ. 8 ವರ್ಷ ಎಕ್ಸ್ಪೀರಿಯನ್ಸು, ನಾನು 2 ನಿಮಿಷದ ಎಕ್ಸ್ಪೀರಿಯನ್ಸ್ ಅಷ್ಟೇ ಬ್ರೋ. 1 ಅವರ್ ಕೆಲಸ ಮಾಡಿದೀನಿ. ಬ್ರೋ ಕರೆಕ್ಟಾಗಿ ಮಾಡೋಣ? ಕರೆಕ್ಟಾಗಿ ಮಾಡಿದ್ರೆ ಬ್ರೋ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಬ್ರೋ, ಏನ್ ತೊಂದರೆ ಇಲ್ಲ. ನಾನು 2 ಹಾರ ಕಟ್ಟಿದ್ಕೆ 100 ರೂಪಾಯಿ ಕೊಡ್ತಾ ಇದಾರೆ ಬ್ರೋ. ಒಂದು ಹಾರ ಎಷ್ಟು? ಒಂದು ಹಾರ 100 ರೂಪಾಯಿ. ಒಂದು ಹಾರ 100 ರೂಪಾಯಿ. ಮತ್ತೆ ನಿಮ್ಗೆ ಲಾಸ್ ಆಗಲ್ಲ? ಲಾಸ್ ಏನಿಲ್ಲ ಬ್ರೋ, ನೀವು ಕಷ್ಟ ಬಿಟ್ಟಿದ್ದೀರಾ, ಹಾರ ಕಟ್ಟಿದ್ದೀರಾ, ನೀವು ಚೆನ್ನಾಗಿರ್ಬೇಕಲ್ವಾ. ಖುಷಿಯಾಗಿ ತಗೊಂಡು ಹೋಗ್ಬೇಕಲ್ವಾ ನೀವು? ಖುಷಿಯಾಗಿ ತಗೊಂಡು ಹೋಗ್ಬೇಕು ಬ್ರೋ. ಆಕ್ಚುಲಿ ಈ ತರದವ್ರು ತೀರಾ ಕಮ್ಮಿ ಜನ ಬ್ರೋ. ಹೆಂಗ್ ಇಷ್ಟು ಒಳ್ಳೆತನ? ಅದು ಏನು ಒಳ್ಳೆ ದೇವರು ಒಳ್ಳೇದು ಮಾಡಿದ್ದಾರೆ. ಓಕೆ ಬ್ರೋ, ನಿಮ್ಮ ಹೆಸರೇನಂದ್ರಿ? ಬಬ್ಲು. ಬಬ್ಲು ಬ್ರೋ, ಇವತ್ತು ನಾನು ದುಡ್ದಿದ್ದು 500 ರೂಪಾಯಿ. ಎಷ್ಟೊತ್ತಿಂದ ಗೊತ್ತಾಯ್ತು? ಬೆಳಗ್ಗೆ ಒಂದು 5 ಅವರಿಂದ ದುಡ್ದಿರೋ ದುಡ್ಡು. ನಾನು ಇದನ್ನ ನಿಮ್ಗೆ ಫ್ರೀಯಾಗಿ ಕೊಡ್ತಾ ಇಲ್ಲ. ನೀವು ಅಂಗಡಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರಲ್ಲ, ಸೊ ಫಸ್ಟ್ ನನ್ನ ಕಡೆಯಿಂದ ಇದು ಹೆಲ್ಪ್ ಫ್ರೆಂಡ್ ಆಗಿ. ಇಲ್ಲ ಇಲ್ಲ ಅನ್ಬಾರ್ದು, ಇದನ್ನ ನನ್ನ ಕಡೆಯಿಂದ ಹೆಲ್ಪ್. ನೀವು ಆದಷ್ಟು ಬೇಗ ಅಂಗಡಿ ಓಪನ್ ಮಾಡಿ, ಅಂಗಡಿ ನಿಜ ನಾನು ಬರ್ತೀನಿ. ಓಕೆ ಬ್ರೋ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಜ ಖುಷಿ ಆಯ್ತು. ಜೀವನದಲ್ಲಿ ಖುಷಿಯಾಗಿರಿ. ನಂಗೆ ಇಷ್ಟ ಆಗಿದೆ ಏನ್ ಗೊತ್ತಾ, ಒಂದು ಕನ್ನಡ ಸಕ್ಕದಾಗಿ ಮಾತಾಡಿದ್ರಿ, ಇನ್ನೊಂದು ಮನೆ ಕಟ್ಟಬೇಕು ಅಂತ ಅನ್ಕೊಂಡ್ರಿ. ನಿಮ್ಗೇನು ಆಸೆ ಇಲ್ಲ ಮನೆ ಕಟ್ಟಬೇಕು ಅಂದ್ರಲ್ಲ, ಎಲ್ಲ ಒಳ್ಳೇದಾಗತ್ತೆ. ಓಕೆ ಆಯ್ತು. ನಗು ನಗು ನೀನು ಏನಾದರೂ
ಮಾತಾಡು ನೋವಾದರು. ಸರಿ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ. ಓಕೆ ಬ್ರೋ. ಸೀರಿಯಸ್ ಆಗಿ KR ಮಾರ್ಕೆಟ್ ಬಂದು ವಿಡಿಯೋ ಶೂಟ್ ಮಾಡೋದು ಈಸಿನೇ ಇರ್ಲಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡ್ದಿದ್ದು ನಾನು ಬರೀ 500 ರೂಪಾಯಿ. ನನ್ ಗಂಟ್ಲೆಲ್ಲ ಊಸ್ಟಾಗಿದೆ. ನಾನು ಇವತ್ತು ಏನೋ ಒಂದು ವಿಷಯನ ಅರ್ಥ ಮಾಡ್ಕೊಂಡೆ ಅಂತ ಅಂದ್ರೆ, ನಿಜವಾಗ್ಲೂ ಶ್ರಮ ಪಟ್ಟು ನಾವೇನಾದ್ರೂ ಕೆಲಸ ಮಾಡ್ತೀವಿ ಅಂತ ಹೋದ್ರೆ ದೇವ್ರು ನಮ್ಮ ಪಾಲಿಗೆ ಇದ್ದೇ ಇರ್ತಾನೆ. ಸ್ವಲ್ಪ ಹೊತ್ತು ಡಿಲೇ ಆಗ್ಬೋದು, ಬಟ್ ಡೆಫಿನೆಟ್ ಆಗಿ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಯಾರ್ಯಾರು ನಂಗೆ ಕೆಲಸ ಸಿಗ್ತಾ ಇಲ್ಲ, ಜೀವನ ತುಂಬಾ ಕಷ್ಟ ಇದೆ ಅಂತ ಹೇಳಿ ಯಾವಾಗ್ಲೂ ಕೊರಗ್ತಾ ಇರ್ತಿರೋ, ಡೆಫಿನೆಟ್ ಆಗಿ ನಿಮ್ಗೂ ಒಂದು ಒಳ್ಳೆ ದಿನ ಬರುತ್ತೆ. ಅಲ್ಲಿವರೆಗೂ ನಮ್ಮ ಕೆಲಸ ನಮ್ಮ ಶ್ರಮನ ಬಿಡದೆ ಮಾಡ್ತಾ ಇರ್ಬೇಕು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಮಾಡುವಂತ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.